ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಅನದರ್ ವಿಡಿಯೋ. ಇವತ್ತು ಬಿಗ್ ಬಾಸ್ ಅಲ್ಲಿ ಕೊನೆಗೂ ಮೋಕ್ಷಿತಾ ಮತ್ತು ಐಶ್ವರ್ಯಗೆ ಕಿಚ್ಚನ ಕ್ಲಾಸ್. 2 ಬಾರಿ ವಿಡಿಯೋ ತೋರಿಸಿದರೂ ನಾನು ತಪ್ಪು ಮಾಡಿಲ್ಲ ಎಂದು ವಾದಿಸಿದ ಐಶ್ವರ್ಯ. ಮಂಜುಗೆ ನೀವು ಗೌತಮಿಯನ್ನು ಮೆಚ್ಚಿಸಲಿಕ್ಕೆ ಬಂದಿದ್ದೀರಾ ಎಂದು ಕಿಚ್ಚನ ತರಾಟೆ. ಈ ವಾರದ ಹೈಲೈಟ್ಸ್ ರಜತ್ ಮತ್ತು ಧನ್ರಾಜ್ ಅವರ ಫೈಟ್ ಅನ್ನ ಬುದ್ಧಿ ಮಾತಲ್ಲೇ ಮುಗಿಸಿದ ಸುದೀಪ್. ಚೈತ್ರಾರ್ಗೆ ಶಾಪ ವಿಮೋಚನೆ ಹಾಗೂ ಜೈಲಿನಿಂದ ಹೊರಬಂದಿದ್ದಂತ ತ್ರಿವಿಕ್ರಮ್ ಮತ್ತು ಚೈತ್ರ ಅವರಿಗೆ ಮನೆಯವರೆಲ್ಲ ಸೇರಿ ಒಂದು ಶಿಕ್ಷೆ. ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಇಂದು ನಾನು ಡೈರೆಕ್ಟ್ ಆಗಿ ಕಿಚ್ಚನ ಕ್ಲಾಸಿಗೆನೆ ಬಂದ್ಬಿಡ್ತೀನಿ. ಫಸ್ಟ್ ಅವ್ರು ತಗೊಳ್ಳೋದು ಏನಪ್ಪಾ ಅಂತ ಅಂದ್ರೆ ತ್ರಿವಿಕ್ರಮ್ ಮತ್ತೆ ಚೈತ್ರ ಅವರು ಇವರಿಬ್ರು ಏನ್ ಮಾಡಿರ್ತಾರೆ, ಅವ್ನು ಜೈಲಿಂದ ಹೊರಗಡೆ ಬಂದಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಇನ್ನೂ ಲಕ್ಸುರಿ ಬಜೆಟ್ ಬಂದಿರಲ್ಲ. ಯಾಕೆ ಬಂದಿರಲಿಲ್ಲ ಅಂತ ವಿಡಿಯೋ ಹಾಕಿ ತೋರಿಸ್ತಾರೆ ಮನೆಯವರಿಗೆಲ್ಲ. ಯಾಕೆ ಅಂದ್ರೆ ಇವರು ಆ ಜೈಲಿನ ಮೂಲ ನಿಯಮ ಏನಿರುತ್ತೆ, ಜೈಲಿಂದ ಹೊರಗಡೆ ಬರಬಾರ್ದಾಗಿರುತ್ತೆ, ಇವರು ಬಂದು ಕೂತು ಒಳಗಡೆ ಹೋಗಿರ್ತಾರೆ. ಸೊ ಹಾಗಾಗಿ ಸುದೀಪ್ ಅವರು ಇದಕ್ಕೆ ಒಂದು ತೆರೆ ಎಳಿಬೇಕು, ಇನ್ಮೇಲೆ ಈ ತರ ಎಲ್ಲ ಆಗ್ಬಾರ್ದು, ಕಳಪೆ ಅಂದ್ಮೇಲೆ ಕಳಪೆ, ಇದಕ್ಕೊಂದು ಶಿಕ್ಷೆ ಅಂತ ಆದ್ಮೇಲೆ ಅದನ್ನ ಪಾಲಿಸ್ಬೇಕು ಎಲ್ರೂ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಒಂದನ್ನು ಗಮನಿಸ್ಬೇಕು. ನಾವು ಇದೇ ತರ ರಜತ್ ಅವ್ರಿಗೆ ಕೊಟ್ಟಿದಾಗ ರಜತ್ ಅವರು 4-4.25 ಗಂಟೆ ಇದನ್ ಮಾಡಿರ್ತಾರೆ, ಅಂದ್ರೆ ತಮಾಷೆ ಮಾಡಿರ್ತಾರೆ, ಯಾರಿಗೂ ತರಕಾರಿಗಳೆಲ್ಲ ಕೊಟ್ಟಿರಲ್ಲ. ಆ ಟೈಮಲ್ಲಿ ಸುದೀಪ್ ಅವರು ಅದನ್ನ ತಮಾಷೆಯಾಗಿ ತಗೊಂಡು ಆ ತರ ಮಾಡಿರ್ತಾರೆ. ಅವತ್ತೇ ಸ್ಟ್ರಿಕ್ಟ್ ಆಗಿ ಕೊಡ್ಬೋದಾಗಿತ್ತಲ್ಲ ಒಂದು ಶಿಕ್ಷಣ. ಅವತ್ತೇ ರಜತ್ ಅವ್ರು ಕೊಟ್ಟಿದ್ರೆ ಇವತ್ತು ತ್ರಿವಿಕ್ರಮ್ ಮತ್ತು ಚೈತ್ರ ಅವರು ಈ ತರ ಮಾಡ್ತಿರ್ಲಿಲ್ಲ ಅಂತ ನನಗನ್ನಿಸ್ತು. ಸೊ ಇದನ್ನ ಕೆಲವು ಸರಿ ಏನಾಗುತ್ತೆ ಅಂತ ಅಂದ್ರೆ, ನೀವು ಒಂದನ್ನ ಲೀನಿಯನ್ಸ್ ಕೊಡ್ತು ಅಂದ್ರೆ ಮನೆಯವರೆಲ್ಲ ಅದನ್ನೇ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಬಟ್ ಅಟ್ಲೀಸ್ಟ್ ಈಗ್ಲಾದ್ರೂ ಕೊಟ್ಟಿದ್ದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕಳಪೆಯಿಂದ ನಡೆಯುತ್ತೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಜೈಲ್ಗೆ ಹೋದಾಗ ಎಲ್ಲರೂ ಕಾಮಿಡಿ ಮಾಡಕ್ ಸ್ಟಾರ್ಟ್ ಆಗ್ಬಿಟ್ರೆ ಹಿಂಗೆ ಮನೇಲಿ ಇದ್ದವ್ರಿಗೆಲ್ಲ ಕಷ್ಟ ಆಗುತ್ತೆ. ಅಂದ್ರೆ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತೆ, ತರಕಾರಿ ಕಟ್ ಮಾಡ್ಕೊಡಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ. ಸೊ ಅದೇ ರೀತಿ ಕ್ಯಾಪ್ಟನ್ಸಿಗಳಿಗೂ ಸಹ ಇದೊಂದು ದೊಡ್ಡ ತಲೆನೋವು ಆಗ್ಬಿಡುತ್ತೆ. ಯಾರೇ ಆದ್ರೂ ನಾನು ಮಾಡಲ್ಲ ಅಂದ್ರೆ ನೀನು ಇಟ್ಕೊಂಡು ಹೊಡೆಯೋಕ್ಕಾಗುತ್ತಾ, ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಬಟ್ ಸುದೀಪ್ ಅವರು ಅವತ್ತು ರಜತ್ಗೆ ಆ ಶಿಕ್ಷೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇವತ್ತು ಕೊಟ್ಟಿದ್ದು ಸಹ ಓಕೆ ಅಂತ ಅನಿಸ್ತು. ಅದಲ್ಲದೆ ಸುದೀಪ್ ಅವರು ಇನ್ನೊಂದನ್ನ ಆ್ಯಡ್ ಮಾಡಿ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಇನ್ಮೇಲೆ ತರಕಾರಿ ಕೊಟ್ರೆ ಅರ್ಧ ಗಂಟೆಗೆ ಕಟ್ ಮಾಡಿ ವಾಪಸ್ ಕೊಡಬೇಕು ಅಂತ ಹೇಳ್ತಾರೆ. ಮತ್ತೆ ಹಾಗೂ ಮನೆಯವರೆಲ್ರಿಗೂ ಸಹ ಒಂದು ಡಿಸ್ಕಷನ್ ಮಾಡಿ ಯಾವ ಶಿಕ್ಷೆ ಕೊಡಬೇಕು ಇವರಿಬ್ಬರಿಗೆ ಹೇಳಿ ಅಂತ ಹೇಳಿದಾಗ ಇನ್ನೂ ಅದು ಡಿಸ್ಕಷನ್ ನಡೀತಾ ಇದೆ. ಮೋಸ್ಟ್ಲಿ ನಾಳೆ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಏನ್ ಶಿಕ್ಷೆ ಕೊಡ್ತಾರೆ ಅಂತ. ಇನ್ನು ಇದಾದ ಮೇಲೆ ನಮ್ಗೆ ಆಕ್ಚುಯಲ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸುದೀಪ್ ಅವರ ನಿಜವಾದ ಕ್ಲಾಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವರು ಮೋಕ್ಷಿತಾ ಅವ್ರನ್ನ ಕೇಳ್ತಾರೆ, ನೀವು ಯಾರು ನಾಮಿನೇಟ್ ಮಾಡಿದ್ರಿ ಅಂತ ಹೇಳಿ ಅಂದಾಗ ಅವರು ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರಿಗೆ ಮಾಡಿದೆ ಅಂತ ಹೇಳ್ತಾರೆ. ರೀಸನ್ ಏನಂದಾಗ ರೀಸನ್ ಹೇಳ್ತಾರೆ. ಆಯ್ತಾ, ಇಲ್ಲಿ ರೀಸನ್ ನನಗೆ ಮುಖ್ಯ ಅಂತ ಅನಿಸ್ತಿಲ್ಲ. ಬಟ್ ಅವಾಗ ಅವ್ರೊಂದು ಹೇಳ್ತಾರೆ, ನೋಡಿ ಈಗ ನಾನು ಒಂದು ವಿಡಿಯೋ ತೋರಿಸ್ತೀನಿ, ಇದ್ರಲ್ಲಿ ಒಂದು ಕೆಲವೊಂದು ವ್ಯಕ್ತಿತ್ವಗಳು ಕಾಣುತ್ತೆ ಇಲ್ಲಿ. ಅದು ಹೆಂಗಿದೆ ಅಂದ್ರೆ 180 ಡಿಗ್ರಿಯಿಂದ 360 ಡಿಗ್ರಿ ಫುಲ್ ತಿರ್ಕೊಂಡ್ಬಿಡುತ್ತೆ. ಅಂದ್ರೆ ಅವ್ರ ವ್ಯಕ್ತಿತ್ವ ತಿರ್ಕೊಳ್ಳುತ್ತೆ. ಅಂದ್ರೆ ಡೈರೆಕ್ಟ್ ಮೀನಿಂಗ್ ಏನಪ್ಪಾ ಅಂದ್ರೆ ಫ್ಲಿಪ್ ಆಗೋರು ಅನ್ನೋ ರೀತಿಯಲ್ಲಿ ಅವ್ರ ವ್ಯಕ್ತಿತ್ವ ಹೀಗೆ ಅಂತ ತೋರಿಸ್ತಾ ಇರ್ತಾರೆ, ಅದು ಉಲ್ಟಾ ಇರುತ್ತೆ ಅನ್ನೋ ರೀತಿಯಲ್ಲಿ ಹೇಳೋದಕ್ಕೆ ಸುದೀಪ್ ಅವರು ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಅಂತ ತೋರಿಸ್ತಾರೆ. ಅದರಲ್ಲಿ 2 ವಿಡಿಯೋ ಇರುತ್ತೆ. ಮೊದಲನೇ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ಇದೇ ಮೋಕ್ಷಿತಾ ಅವರು ಕಾರಿಂದ ವಾಪಸ್ ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರಿಗೆ ಬೈದಿರ್ತಾರಲ್ಲ, ಅವಾಗ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಇಲ್ಲಿ ಎಲ್ಲ ಗ್ರೂಪ್ ಮಾಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಯಾರನ್ನ ಮನೆಗೆ ಕಳಿಸ್ಬೇಕು ಅಂತ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ. ಅದೇ ತರ ಇವರು ಓಟ್ ಹಾಕಿ ನಮ್ಮನ್ನ ಹೊರಗಡೆ ಕಳ್ಸೋದು ಮಾಡ್ತಿದ್ದಾರೆ, ಅಂದ್ರೆ ಟಾರ್ಗೆಟ್ ನಾಮಿನೇಷನ್ ನಡೀತಾ ಇದೆ ಅಂತ ಆ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ಇನ್ನು 2ನೇ ವಿಡಿಯೋ ಪ್ಲೇ ಮಾಡ್ತಾರೆ. ಅದರಲ್ಲಿ ಮೋಕ್ಷಿತಾ, ಶಿಶಿರ್ ಮತ್ತೆ ಐಶ್ವರ್ಯ ಅವರು 3 ಜನ ನಿಂತಿರ್ತಾರೆ ಕಾನ್ವರ್ಸೇಷನ್ಲಿ. ಈ ವಿಡಿಯೋ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ, ನಿಮ್ಗೂ ಸಿಕ್ಕಿರ್ಬೋದು, ನೀವು ನೋಡಿರ್ಬೋದು. ಅದರಲ್ಲಿ ಐಶ್ವರ್ಯ ಅವರು ಫುಲ್ ಓಪನ್ ಆಗಿ ಹೇಳ್ತಾರೆ, ನಾವು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು. ನೀನು ಶಿಶಿರ್ ನೀನ್ ಯಾರಿಗೋ ಮಾಡೋದು, ಮೋಕ್ಷಿತಾ ನೀನ್ ಯಾರಿಗೋ ಮಾಡೋದು, ನಾನು ಯಾರಿಗೋ ಮಾಡೋದು, ಈ ತರ ಆದ್ರೆ ಅದು ಸರಿಯಾಗಲ್ಲ. ನಾವು 3 ಜನ ಟಾರ್ಗೆಟ್ ಮಾಡಿ ಮಾಡಬೇಕು. ನಾವು ಅವ್ರನ್ನ ಬಾಗ್ಲುವರೆಗೂ ಕರ್ಕೊಂಡ್ ಬರ್ಬೇಕು, ಅವಾಗ ತಾನೇ ಅವ್ರನ್ನ ಎಲಿಮಿನೇಟ್ ಆಗೋದು. ಸೊ ಅನ್ನೋ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹಿಸಂಗೆ, ಅವ್ರಿಗೆಲ್ಲ ಒಂದು ಲೀಡರ್ ಮಾಡ್ತಾ ಇರೋ ತರ ಐಶ್ವರ್ಯ ಅವರು ಕಾಣ್ತಾರೆ ಅದರಲ್ಲಿ. ನಾವು ಈ ತರ ಟಾರ್ಗೆಟ್ ನಾಮಿನೇಷನ್ ಮಾಡಬೇಕು ಅಂತ ಇವರು ಸಹ ಅದಕ್ಕೆ ಹ್ಞೂ ಅನ್ನೋ ರೀತಿಯಲ್ಲಿ ತಲೆ ಅಳ್ಳಾಡ್ಸೋದು ಕಾಣುತ್ತೆ ಅದರಲ್ಲಿ. ಸೊ ಈ ವಿಡಿಯೋ ಬಗ್ಗೆ ಏನ್ ಮಾತಾಡ್ತೀರಾ ಅಂದಾಗ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಆ ಟೈಮಲ್ಲಿ ತ್ರಿವಿಕ್ರಮ್ ಅವ್ರು ಮಾತ್ರ ಕೈ ಎತ್ಬಿಟ್ಟು, ನಾನೀಗ ಜೈಲಲ್ಲಿ ಇದ್ದಾಗ, ನಾನು ಮತ್ತೆ ಚೈತ್ರ ಅವರು ಜೈಲಲ್ಲಿ ಇದ್ದಾಗ ನಾನು ಇದೇ ಮಾತನ್ನ ಶಿಶಿರ್ ಅವ್ರು ಕೇಳಿದೆ, ನೀವೆಲ್ಲ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾ ಇದ್ದೀರಾ ಅಂದಾಗ ಇದೇ ಶಿಶಿರ್ ಅವರು, ಇಲ್ಲ ನಾವು ದೇವರಾಣೆ ಆ ಥರ ಟಾರ್ಗೆಟ್ ನಾಮಿನೇಟ್ ಮಾಡಲ್ಲ ಅಂತ ಹೇಳಿದ್ರು. ಅದ್ರ ಪಕ್ಕ ಇಲ್ಲಿ ಐಶ್ವರ್ಯ ಅವರು ಕೂತಿದ್ರು ಅಲ್ಲೇ ಅಂತ ಹೇಳ್ತಾರೆ. ಹಾಗೂ ನಗ್ತಾರೆ ಕೂಡ ತ್ರಿವಿಕ್ರಮ್ ಅವರು. ಇದಕ್ಕೆ ಸ್ವಲ್ಪ ಕೋಪಗೊಂಡಂತ ಐಶ್ವರ್ಯ, ನಾವ್ ಹೇಳಿದ್ ನಿಜ, ಹೌದು ನಾವು ಟಾರ್ಗೆಟ್ ನಾಮಿನೇಷನ್ ಮಾಡಲ್ಲ ಅಂತ ಹೇಳಿದ್ದು, ನಾವು ಆ ಥರ ಹೆಸರೇನು ಹೇಳಿಲ್ವಲ್ಲ ಅನ್ನೋ ರೀತಿಲಿ ನಮ್ದೇನು ತಪ್ಪೇ ಇಲ್ಲ ಅನ್ನೋ ರೀತಿಲಿ ವಾದ ಮಾಡ್ತಾರೆ ಐಶ್ವರ್ಯ ಅವರು. ಅದ್ ಹೆಂಗಿತ್ತು ಅಂದ್ರೆ, ನಿಜವಾಗ್ಲೂ ಅದು ವಿಡಿಯೋ ಎದುರುಗಡೆಲೇ ಇದೆ, ಟಾರ್ಗೆಟ್ ನಾಮಿನೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದ್ರೂ ಸಹ ಐಶ್ವರ್ಯ ನಾವು ಯಾರ್ದು ಹೆಸರು ಹೇಳಿಲ್ಲ ಅಲ್ಲಿ, ಹಾಗೆ ಹೀಗೆ ಅಂತ ಉರ್ಚ್ಕೊಳ್ಳೋದಕ್ಕೆ ನೋಡ್ತಾರೆ. ಬಟ್ ಅವಾಗ ಸುದೀಪ್ ಅವರು ಸ್ವಲ್ಪ ಬೇಜಾರಾಗಿ ಮತ್ತೆ ವಿಡಿಯೋ ಹಾಕಿಸ್ತಾರೆ.
ಮತ್ತೆ ವಿಡಿಯೋ ನೋಡ್ಬಿಟ್ಟು ನೋಡಿ ಅಂತ ಹೇಳ್ತಾರೆ. ಅವಾಗ ಅವರು ಸ್ವಲ್ಪ ನೋಡಿದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗ್ತಾರೆ ಐಶ್ವರ್ಯ ಅವರು. ಅಂದ್ರೆ ಟಾರ್ಗೆಟ್ ನಾಮಿನೇಷನ್ ಅಂತ ನೀವು ಡೈರೆಕ್ಟ್ ಆಗಿ ಪದನೇ ಬಳಸ್ತಾ ಇದ್ದೀರಾ, ಅಲ್ಲೇನಿಲ್ಲ ಅಂತ ಯಾಕೆ ಹೇಳ್ತೀರಾ ಅಂತ ಕೇಳಿದಾಗ, ಇನ್ನು ಮೋಕ್ಷಿತಾ ಅವ್ರಿಗೂ ಕೇಳ್ತಾರೆ, ಇವರಿಬ್ರಿಗೂ ಮತ್ತೆ ಕೇಳ್ತಾರೆ, ನೀವ್ ಯಾರಿಗ್ ಮಾಡಿದ್ರಿ ಅಂದಾಗ ಇವರು ಹೇಳ್ತಾರೆ, ನಾವು ತ್ರಿವಿಕ್ರಮ ಮತ್ತೆ ಭವ್ಯಾಗ್ ಮಾಡಿದ್ದೆ ಅಂತ. ಮೋಕ್ಷಿತಾ ಅವರು ಸಹ ಅವ್ರಿಬ್ರಿಗೆ ಮಾಡಿರ್ತಾರೆ. ಶಿಶಿರ್ ಅವ್ರನ್ನ ಕೇಳ್ತಾರೆ, ನೀವ್ ಯಾರಿಗ್ ಮಾಡಿದ್ರಿ ಅಂತ. ಅವ್ರಿಗೆ ಚಾನ್ಸ್ ಸಿಕ್ಕಿರ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಇವಾಗ ಸುದೀಪ್ ಅವರು ಆನೆಸ್ಟ್ ಆಗಿ ಹೇಳಿ, ನೀವ್ ಯಾರು ನಾಮಿನೇಟ್ ಮಾಡ್ತಿದ್ದೀರಿ ಅಂದಾಗ, ಇಲ್ಲ ಸರ್ ನಾನು ಮಾಡಿದ್ರೆ ಮಂಜು ಮಾಡ್ತಿದ್ದೆ ಅಂತ ಹೇಳ್ತಾರೆ. ಬಟ್ ಅದನ್ನ ಒಪ್ಪಕ್ಕಾಗಲ್ಲ. ಈಗ ಶಿಶಿರ್ ಅವರು ಏನೇ ತರ ಹೇಳಿದ್ರು ಅದು ನಿಜ ಇರ್ಬೋದು, ತಪ್ಪು ಇರ್ಬೋದು, ಅದನ್ನ ಒಪ್ಪಕ್ ಆಗೋದಿಲ್ಲ ಇವಾಗ. ಬಟ್ ಏನಪ್ಪಾ ಅಂದ್ರೆ ಶಿಶಿರ್ ಅವ್ರಿಗೆ ಅವತ್ತು ಒಳ್ಳೇದೇ ಆಯ್ತೇನೋ, ಬಿಗ್ ಬಾಸ್ ಅವರು ಚಾನ್ಸ್ ಕೊಟ್ಟಿರಲ್ಲ ಓಟ್ ಹಾಕೋದಿಕ್ಕೆ. ಅದೇನಾರ ಅಕಸ್ಮಾತ್ ಅವ್ರಿಗೆ ಅವತ್ತು ಏನಾದ್ರು ನಾಮಿನೇಟ್ ಮಾಡಿದ್ರೆ, ಅವರು ಇದೇ ತರ ಮಾಡಿದ್ರೆ ಇನ್ನೂ ವರ್ಸ್ಟ್ ಸೀನ್ ಆಗ್ತಿತ್ತು ಅಂತ ಸುದೀಪ್ ಅವರು ಸಹ ಆಡ್ ಮಾಡಿ ಹೇಳ್ತಾರೆ. ಇನ್ನು ಇದಕ್ಕೆ ಏನ್ ಮಾಡ್ತಾರೆ ಸುದೀಪ್ ಅವರು, ಭವ್ಯ ಅವರು ಒಂದು ಒಪಿನಿಯನ್ ಕೇಳ್ತಾರೆ. ಅಂದ್ರೆ ಅವಾಗ ಭವ್ಯ ಅವ್ರ ಒಪಿನಿಯನ್, ಬೇರೆ ಎಲ್ಲಾರ ಒಪಿನಿಯನ್ ಕೇಳ್ತಾರೆ, ಬಟ್ ಎಲ್ಲಾರ್ದು ಏನು ಇಂಪಾರ್ಟೆಂಟ್ ಆಗಿರಲ್ಲ. ಇಲ್ಲಿ ಭವ್ಯ ಅವ್ರ ಒಪಿನಿಯನ್ ಕೇಳಿದಾಗ ಭವ್ಯ ಅವ್ರು ಏನ್ ಮಾಡ್ತಾರೆ, ಯಾಕೆಂದ್ರೆ ಭವ್ಯನೇ ಟಾರ್ಗೆಟ್ ಮಾಡಿರ್ತಾರಲ್ಲ, ಸೊ ಅವ್ರೇನ್ ಮಾಡ್ತಾರೆ, ಇದೆಲ್ಲ ಪ್ಲಾನ್ ಐಶ್ವರ್ಯ ಅನ್ನೋದು ಕಾಣುತ್ತೆ, ಯಾಕೆಂದ್ರೆ ಅವರೇ ಟಾರ್ಗೆಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇವರು ಅವರಿಬ್ರು ಬಕ್ರಗಳನ್ನ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಐಶ್ವರ್ಯ ಮೇಲೆ ಬ್ಲೇಮ್ ಮಾಡ್ತಾರೆ. ಸೊ ಇಲ್ಲಿ ನನ್ಗನ್ಸಿದೇನು ಅಂತ ಅಂದ್ರೆ, ಈಗ ಒಂದು ವಿಡಿಯೋ ಪ್ರೂಫ್ ಸಿಕ್ಕಿದ ಮೇಲೆ ಅವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳ್ಬೇಕಾಗುತ್ತೆ, ಇವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಪ್ರತಿವಾದವನ್ನ ತೋರಿಸ್ತಾರೆ ಇವರು ಐಶ್ವರ್ಯ ಅವರು, ನಾವು ಆ ತರ ಯಾರು ಟಾರ್ಗೆಟ್ ಮಾಡಿರಲಿಲ್ಲ ಹಾಗೆ ಹೀಗೆ ಅಂತ. ಸೊ ಅಷ್ಟರಲ್ಲಿ ಒಂದು ಬ್ರೇಕ್ ಆಗುತ್ತೆ, ಒಂದು ಚಿಕ್ಕದಾಗಿ ಬ್ರೇಕ್ ಆಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇವರು ಐಶ್ವರ್ಯ ಅವರು ಮೋಕ್ಷಿತಾ ಅವ್ರ ಹತ್ರ ಕೇಳ್ತಾ ಇದ್ದಾರೆ, ನನಗೆ ಸುದೀಪ್ ಅವ್ರು ಹೇಳಿದ್ದು ಒಂದ್ ರೀತಿಲಿ ಅರ್ಥ ಆಯ್ತು ನನಗೆ, ಅವರು ಯಾವ ರೀತಿ ಹೇಳ್ಬೇಕು ಅದನ್ನ ಹೇಳಿದ್ರು ನಮ್ಗೆ. ಬಟ್ ಈ ಭವ್ಯ ಅವ್ರು ಕೊಟ್ಟ ರೀಸನ್ ನನ್ಗೆ ಇಷ್ಟ ಆಗಲಿಲ್ಲ. ಇಲ್ಲಿ ಯಾರು ಬಕ್ರ ಇದಾರೆ, ಇಲ್ಲಿ ನಾನು ಅವ್ರಿಗೆ ಮ್ಯಾಲಿಪುಲೇಟ್ ಮಾಡಕ್ಕಾಗುತ್ತಾ ಆ ತರ. ಸೊ ಆ ತರ ಹೇಳಿ ತಮ್ಮ ಒಂದು ನಮ್ದೇನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಒಂದು ಕಾನ್ವರ್ಸೇಷನ್ ಮೋಕ್ಷಿತಾ ಅವ್ರ ಮೇಲೆ ಹಾಕ್ತಾರೆ. ಬಟ್ ಮೋಕ್ಷಿತಾ ಅವ್ರು ಹೇಳ್ಬೇಕು ಅಂದ್ರೆ ಅಲ್ಲಿ ತಾವು ಒಪ್ಕೊಳ್ತಾರೆ, ಅವ್ರು ತಮ್ಮ ತಪ್ಪನ್ನ ಅವ್ರು ಒಪ್ಕೊಳ್ತಾರೆ. ಯಾಕೆ ಅಂದ್ರೆ, ಐಶ್ವರ್ಯ ನೋಡ, ನಾನು ಆ ವಿಡಿಯೋದಲ್ಲಿ ತ್ರಿವಿಕ್ರಮ್ಗೆ ನಾನು ಆ ತರ ಬೈದಿದ್ದೆ, ಇವತ್ತು ನಾನು ಆ ಪ್ಲೇಸ್ ಅಲ್ಲಿ ಇದ್ದೀನಿ ಅಂದ್ರೆ ನಾನ್ ಹೆಂಗ್ ಕಾಣಿಸ್ತೀನಿ ಅಂತ ನನಗೆ ಅರ್ಥ ಆಗ್ತಿದೆ ಇವಾಗ ಅಂತ ಹೇಳ್ಬಿಟ್ಟು ಅವರು ಜಾಸ್ತಿ ಮಾತಾಡಕ್ ಹೋಗಲ್ಲ ವಿಷಯಕ್ಕೆ. ಬಟ್ ಚೈತ್ರ ಅವ್ರ ಜೊತೆ ಮತ್ತೆ ಈ ಕಾನ್ವರ್ಸೇಷನ್ ಮುಂದುವರಿಸ್ತಾರೆ ಐಶ್ವರ್ಯ ಅವರು. ಅದಕ್ಕೆ ಚೈತ್ರ ಅವ್ರು ಕೊಡೋ ಉತ್ತರ ಏನಪ್ಪಾ ಅಂತ ಅಂದ್ರೆ, ನೋಡು ಬರೀ ಎಷ್ಟು ತೋರಿಸಿದಾರೆ ಅಷ್ಟೇ, ಹಿಂದೆ ನೀನ್ ಏನೇನ್ ಮಾತಾಡಿದ್ಯಾ ಅವೆಲ್ಲ ಯಾರಿಗೂ ತೋರಿಸಿರಲ್ಲ, ನೀನ್ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ, ನಿನಗೆ ಇಷ್ಟ ಆಗೋರು ಐಶ್ವರ್ಯ ಏನು ಅಂತ ಗೊತ್ತಿರುತ್ತೆ, ಅವ್ರು ಐಶ್ವರ್ಯ ಹಿಂಗ್ ಮಾಡೋಳಲ್ಲ ಅಂತ ಅನ್ಕೊಳ್ತಾರೆ. ಅದೇ ರೀತಿ ನಿನ್ಗೆ ಇಷ್ಟ ಇಲ್ಲದೆ ಇರೋರು ಅವರು ಬೇರೆ ತರ ತಪ್ಪು ತಿಳ್ಕೊತಾರೆ, ಅದ್ರಲ್ಲೂ ತಪ್ಪಿಲ್ಲ ಅಂತ ಹೇಳಿ ಚೈತ್ರ ಅವರು ಮಾತನ್ನು ಮುಗಿಸ್ತಾರೆ. ಬಟ್ ನಾನು ಇಲ್ಲಿ ಐಶ್ವರ್ಯ ಮತ್ತೆ ಮೋಕ್ಷಿತಾ ಅವ್ರಿಗೆ ಆಗ್ಲಿ ಚೈತ್ರ ಅವ್ರಿಗೆ ಆಗ್ಲಿ ಹೇಳೋದೇನು ಅಂತಂದ್ರೆ, ನಿಮ್ಮ ವಿಡಿಯೋ ಬಂದಾಗ ಇಷ್ಟೊಂದು ಹುರ್ಕೋತಾ ಇದೀರಲ್ಲ ನೀವು, ಅದ್ರಲ್ಲಿ ಎಸ್ಪೆಷಲಿ ಐಶ್ವರ್ಯ ಅವ್ರಿಗೆ ಬಂದಿರೋದಿದೆ, ಯಾಕಂದ್ರೆ ಅವರೇ ಮಾತಾಡೋದೆಲ್ಲ ಅಲ್ಲಿ, ಅವ್ರು ತುಂಬಾ ಹುರ್ಕೊಳ್ತಿದ್ದಾರೆ. ಆವಾಗ ಭವ್ಯ ಅವ್ರಿಗೂ ಹೇಳ್ತಾರೆ, ಎಲ್ಲಾರ್ದು ವಿಡಿಯೋ ಬರುತ್ತೆ ಹಾಗೆ ಹೀಗೆ ಅಂತ. ಐಶ್ವರ್ಯ ಅವರು, ಇದೇ ಐಶ್ವರ್ಯ ಮತ್ತೆ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಮತ್ತೆ ಮಂಜು ಅವರ ಎರಡೆರಡು ವಿಡಿಯೋಗಳು ಬಂದಾಗ ಅವ್ರುಗಳಿಗೆ ಹೆಂಗಾಗಿರ್ಬೇಕು, ಅವಾಗ ನೀವುಗಳು ಆಡಿದ ರೀತಿಗಳೇನು, ನೀವುಗಳು ಅದನ್ನ ತಗೊಂಡು ನಾಮಿನೇಷನ್ಗಳೆಲ್ಲ ಮಾತಾಡ್ಕೊಂಡಿದ್ದೆಲ್ಲ ಆಗ್ಲಿಲ್ವಾ? ಸೊ ಈಗ ಅವ್ರ ಟೈಮ್ ಅಷ್ಟೇ. ಬಿಗ್ ಬಾಸ್ ನಡೆಯೋದೇ ಈ ತರ, ಒಬ್ರನ್ನ ಕೆಲವ್ರನ್ನ ಮೇಲು ಕರ್ಕೊಂಡೋಗಿ ಕೆಳಗಡೆ ಬೀಳಿಸ್ತಾರ ಅವ್ರು. ಅದ್ ಯಾವಾಗ ಬೀಳಿಸ್ತಾರೆ ಕಾಯ್ತಾ ಇರ್ತಾರೆ, ನೀವು ತಪ್ಪು ಮಾಡ್ಲಿ ಅಂತ. ಸಿಕ್ಕಿದೀರಾ, ಈಗ ಅವ್ರ ಟೈಮ್ ಅಷ್ಟೇ, ಅವ್ರ ಮಾತುಗಳನ್ನ ನೀವು ಕೇಳಿಸ್ಕೊಳ್ಳೇಬೇಕಾಗುತ್ತೆ. ನೀವು ಸಹ ನೆಕ್ಸ್ಟ್ ವೀಕ್ ಎಲ್ಲ ನಾಮಿನೇಷನ್ಗೆ ರೆಡಿ ಆಗಿರ್ಬೇಕಾಗುತ್ತೆ ಅಂತ ನನ್ನ ಭಾವನೆ. ಇನ್ನು ಆ ಬ್ರೇಕ್ ಇಂದ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಶಿಶಿರ್ ಅವ್ರಿಗೆ ಒಂದು ಹುಟ್ಟಿದಬ್ಬ ಇರುತ್ತೆ ಇವತ್ತು, ಅದಕ್ಕೊಂದು ಕೇಕ್ ಕಟ್ ಮಾಡಿಸ್ತಾರೆ. ಇದೆಲ್ಲ ಆದ್ಮೇಲೆ ಏನ್ ಮಾಡ್ತಾರೆ, ಅವರು ಚೈತ್ರ ಅವ್ರಿಗೆ ಹೇಳ್ತಾರೆ, ನೀವು ಬ್ರೇಕ್ ಅಲ್ಲಿ ಈಗ ಐಶ್ವರ್ಯ ಅವ್ರಿಗೊಂದು ಮಾತು ಹೇಳಿದ್ರಿ, ಬರೀ ಅಷ್ಟು ಮಾತ್ರ ವಿಡಿಯೋ ಹಾಕಿದ್ದಾರೆ, ಹಿಂದೆ ಮುಂದದೆಲ್ಲ ಹಾಕಿಲ್ಲ ಅಂತ ಹೇಳಿದ್ರಿ ಅಂದಾಗ ಚೈತ್ರ ಅವ್ರು ಹೇಳ್ತಾರೆ, ಅದು ನಾನು ಐಶ್ವರ್ಯಗೆ ಸಮಾಧಾನ ಮಾಡಕ್ಕೋಸ್ಕರ ಹಂಗ ಅಂದೆ ಸರ್ ಅಂತ ಹೇಳ್ತಾರೆ. ಅವಾಗ ಬಿಗ್ ಬಾಸ್ ಇವ್ರು ಹೇಳ್ತಾರೆ, ಸುದೀಪ್ ಅವರು, ಇದು ನೀವು ಐಶ್ವರ್ಯಗೆ ಸಮಾಧಾನ ಮಾಡಿ ಹೇಳ್ತಾ ಇದ್ರೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅದು ಬಿಗ್ ಬಾಸ್ ಮೇಲೆ ಬ್ಲೇಮ್ ಮಾಡ್ದಂಗ ಆಗುತ್ತೆ ಅಂತ ಹೇಳ್ತಾರೆ. ಚೈತ್ರ ಅವರು ಅದಕ್ಕೆ ಸೈಲೆಂಟ್ ಆಗ್ತಾರ, ಇಲ್ಲ ಅಂತಲ್ಲ. ಸೊ ಅದೇ ರೀತಿ ಇರ್ಬೇಕಾದ್ರೆ ನಿಮ್ಗೊಂದು ಕಾಲ್ ಬಂದಿದೆ ಅಂತ ಹೇಳಿದಾಗ, ಒಂದು ಕಾಲ್ ಹೊರಗಡೆಯಿಂದ ಚೈತ್ರ ಅವರಿಗೆ ಕಾಲ್ ಮಾಡ್ತಾರೆ. ಆ ವಿಡಿಯೋ ಕಾಲ್ ಅಲ್ಲಿ ಇರುವಂತಹ ಲೇಡಿ ಏನ್ ಮಾಡ್ತಾರೆ, ಅವ್ರು ಒಂದು ಕ್ವಶನ್ ಹೇಳ್ತಾರೆ. ಅವ್ರು ಏನಪ್ಪಾ ಅಂದ್ರೆ, ಕ್ವಶನ್ ಅಲ್ಲ, ಒಂದು ಏನೋ ಒಂದು ಇದು ಬೇಕು, ಕ್ಲಾರಿಫಿಕೇಶನ್ ಬೇಕು ಅಂತ ಕೇಳ್ತಾರೆ. ಏನಂತಂದ್ರೆ, ನೀವು ಇಷ್ಟೊಂದು ದೇವ್ರುಗಳಿಗೆಲ್ಲ ನೀವು ಶಾಪ ಹಾಕ್ತಿವಿ ಅಂತ ಹೇಳಿದ್ರಿ, ಈಗ ನೀವು ಮತ್ತೆ ತ್ರಿವಿಕ್ರಮ್ ಒಟ್ಟಿಗೆ ಜೈಲಲ್ಲಿ ಇದ್ರಿ, ಇವಾಗ ಸ್ವಲ್ಪ ಎಲ್ಲ ಕಾಂಪ್ರಮೈಸ್ ಆಗಿರೋ ತರ ಕಾಣಿದ್ದಾರೆ. ಸೊ ಈ ಶಾಪಗಳಿಗೆಲ್ಲ ಏನು ಅದಕ್ಕೆಲ್ಲ ಶಾಪಕ್ಕೆಲ್ಲ ವಿಮೋಚನೆ ಆಯ್ತಾ ಹೇಗೆ ಅಂತೆಲ್ಲ ಕೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು, ಇಡೀ ವೀಕ್ ನೀವು ಕ್ಲೀನ್ ಆಗಿ ಡ್ರೆಸ್ ಮಾಡ್ಕೊಳ್ತೀರಾ, ಬಟ್ ವೀಕೆಂಡ್ ಅಲ್ಲಿ ಯಾಕೆ ಆ ತರ ಡ್ರೆಸ್ ಮಾಡ್ಕೊಳ್ತೀರಾ ಅಂತ. ಸೊ ಈ ಡಿಸ್ಕಷನ್ ನಡೆಯುತ್ತೆ. ಅವಾಗ ಅವರು ಅದನ್ನ ಕಾಮಿಡಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಸುದೀಪ್ ಅವರು. ಅಲ್ಲಿ ಅಷ್ಟೊಂದೇನು ಇಂಪಾರ್ಟೆನ್ಸ್ ಇಲ್ಲ ಅಂದ್ರೂ ಸಹ
ಚೈತ್ರ ಅವರು ಕೋಪಕ್ಕೆ ಬುದ್ಧಿ ಕೊಟ್ಟು ಆ ಮಾತುಗಳನ್ನ ಆಡಿದ್ದಾರೆ ಅನ್ನೋದನ್ನ ಹೇಳ್ಸೋದಕ್ಕೆ ಟ್ರೈ ಮಾಡಿದ್ರು ಅಷ್ಟೇ. ಇನ್ನು ನೆಕ್ಸ್ಟ್ ಒಂದು ಇದೇನು ಇದು ವೀಕೆಂಡ್ ಅಲ್ಲಿ ಯಾಕೆ ಅವರು ಮೇಕಪ್ ಹಾಕಲ್ಲ ಅಂತ ಅಂದ್ರೆ ಅವರು ತುಂಬಾ ದುಃಖದಲ್ಲಿ ಇರ್ತಾರಂತೆ. ಹೊತ್ತಾಗ ಮೇಕಪ್ ಇಂದ ಎಲ್ಲ ಬಂದು ಕೆಟ್ಟದಾಗ ಕಾಣುತ್ತೆ ಅಂತ ಹಾಕಿಲ್ಲ ಅಂತ ಹೇಳಿ ಸಮಜಾಯಿಷಿ ಕೊಡ್ತಾರೆ ಅವರಷ್ಟೇ. ಇಲ್ಲಿ ಏನಂತ ಒಂದು ಸ್ವಾರಸ್ಯಕರವಾದ ಏನು ಇಲ್ಲ ನಾನು ನಿಮ್ಗೆ ಡಿಸ್ಕಸ್ ಮಾಡೋದಕ್ಕೆ. ಇದಾದ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮತ್ತೆ ಟಚ್ ಮಾಡ್ತಾರೆ ಸುದೀಪ್ ಅವರು. ಅದೇನಪ್ಪಾ ಅಂತ ಅಂದ್ರೆ ಮಂಜು ಅವರ ಆಟ ಈ ವಾರ ಹೇಗಿತ್ತು ಅಂತ ಕೇಳ್ತಾರೆ ಅವರು. ಮಂಜುನೇ ಕೇಳ್ತಾರೆ ಹೇಗಿತ್ತು ಅಂದಾಗ ಅವ್ರು ಇಲ್ಲ ಸರ್ ನಂದು ಈ ವಾರ ಸರಿ ಇರಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ ಅಯ್ಯೋ ನಾನು ಆ ಟಾಸ್ಕ್ ಅಲ್ಲಿ ಈ ತರ ಆಗೋಯ್ತು, ಬರೀ ಟಾಸ್ಕ್ ಇಟ್ಕೊಂಡೇ ಮಾತಾಡ್ತಾರೆ. ಬಟ್ ಸುದೀಪ್ ಅವರು ಏನ್ ಕೇಳ್ತಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಅದನ್ನ ಅವ್ರೇನು ಎತ್ತಲ್ಲ ಅವರು. ಸೊ ಅವಾಗ ಒಂದು ಕಾಲರ್ ಬರ್ತಾರೆ, ನಿಮ್ಗೆ ಒಂದು ವಿಡಿಯೋ ಕಾಲ್ ಇದೆ ಕೇಳಿ ಅಂತ ಹೇಳ್ತಾರೆ. ಆ ದುರದೃಷ್ಟ ಏನಂತಂದ್ರೆ ವಿಡಿಯೋ ಕಾಲ್ ಬರೋದು ಸಹ ಗೌತಮಿ ಅನ್ನೋರೇ ಕಾಲ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಅವರು ನಿಮ್ಮ ಆಟ ಎಲ್ಲ ಹೋಗ್ತಾ ಇದೆ, ನೀವ್ ಯಾಕೋ ಒಬ್ರಿಂದಲೇ ಇದ್ದೀರಾ, ನೀವು ಬರೀ ಬೈಸ್ಕೊಳ್ಳೋದೇ ಆಯ್ತು ಗೌತಮಿ ಹಿಂದೆ ಅನ್ನೋ ರೀತಿಲಿ ಅವರು ಅರ್ಥವಾಗುವ ರೀತಿಲಿ ಡೈರೆಕ್ಟ್ ಆಗಿ ಹೇಳ್ತಾರೆ. ನೀವು ಗೌತಮಿ ಹಿಂದೆನೆ ತಿರುಗ್ತಾ ಇದ್ದೀರಾ ಅನ್ನೋ ಅರ್ಥ ಬರಬೇಕು. ಮತ್ತೆ ಗೌತಮಿ ನಿಮಗೆ ಬೈಸ್ಕೊಂಡೇ ಇದ್ರು, ನೀವೇನೂ ಮಾಡಿಲ್ಲ ಈ ವಾರ ಅನ್ನೋ ರೀತಿಯಲ್ಲಿ ಅವರು ಒಂದು ಡೈರೆಕ್ಟ್ ಆಗೇನೆ ಹೇಳ್ತಾರೆ. ಅಲ್ಲಿ ಏನು ಮುಚ್ಚುಮರೆ ಇಲ್ದಾನೆ ಡೈರೆಕ್ಟ್ ಆಗೇನೆ ಅವರು ನೀವು ಗೌತಮಿಗೋಸ್ಕರ ಆಡ್ತಾ ಇದ್ದೀರಾ ಅನ್ನೋ ರೀತಿಲಿ ಅವರು ಹೇಳ್ತಾರೆ ಅವರು. ಸೊ ಇದ್ರಿಂದ ಏನಾಗುತ್ತೆ, ಇದಕ್ಕೆ ಒಂದು ಉತ್ತರ ಕೊಡಿ ಅಂದಾಗ ಇವ್ರು ಎಷ್ಟು ಕ್ಲೆವರ್ ಅಂದ್ರೆ ಮಂಜು ಅದಿಲ್ಲ ಕ್ಲೆವರ್ ದಡ್ನ ಗೊತ್ತಿಲ್ಲ. ಅವ್ರ ಮೇನ್ ಪಾಯಿಂಟ್ ಹೇಳ್ತಾ ಇರೋದು ಏನು ಅಂತ ಗೊತ್ತಿದ್ರು ಸಹ ಇವರು ಹೌದು ಈ ವಾರ ನಾನು ಸರಿಯಾಗಿ ಆಡಕ್ಕಾಗಿಲ್ಲ, ಇನ್ಮೇಲೆ ಆಟ ಆಡ್ತೀನಿ, ಈ ವಾರ ಸ್ವಲ್ಪ ಕ್ಯಾಪ್ಟನ್ ನನ್ನನ್ನು ಹೊರಗಡೆ ಇಟ್ಬಿಟ್ರು ಆಗಾಗ ಆಟ ಆಡಕ್ಕಾಗ್ಲಿಲ್ಲ ಹಾಗೆ ಹೀಗೆ ಅಂತ ಬರೀ ಇಷ್ಟರಲ್ಲೇ ಇದ್ ಮಾಡ್ತಾರೆ ವಿನಃ ಅವನು ಬಾಯಿ ಬಿಟ್ಟು ಹೇಳಲೇ ಇಲ್ಲ ನನ್ನ ಮತ್ತೆ ಗೌತಮಿ ಜೊತೆ ಇರೋ ರಿಲೇಷನ್ ಇಂದ ನನ್ಗೆ ಆಟಕ್ಕೆ ಏಟ್ ಬೀಳ್ತು ಅಂತ ಅವ್ರು ಹೇಳಲೇ ಇಲ್ಲ. ಅವಾಗ ಸುದೀಪ್ ಅವರೇ ಹೇಳ್ತಾರೆ ಡೈರೆಕ್ಟ್ ಆಗಿ ನೀವು ಬುದ್ಧಿ ಕಲಿಯಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ಅಂದ್ಬಿಟ್ಟು ಮತ್ತೆ ಅವ್ರು ಏನ್ ಮಾಡ್ತಾರೆ, ಮನೆಯವ್ರಿಗೆಲ್ಲರನ್ನು ಕೇಳ್ತಾರೆ ಏನಾಗಿರ್ಬೋದು ಮಂಜು ಆಟ ಹೇಗಿತ್ತು ಅಂತ ಕೇಳಿದಾಗ ಎಲ್ಲಾರು ಅವ್ರವ್ರು ಒಂದೊಂದು ಒಪಿನಿಯನ್ ಹೇಳ್ತಾರೆ ರಿಯಲ್ಲಿ. ಬಟ್ ಅಲ್ಲಿ ಕರೆಕ್ಟ್ ಆಗಿ ಹೇಳೋದು ಅಂದ್ರೆ ರಜತ್ ಮತ್ತೆ ಚೈತ್ರ ಅವರು ಕರೆಕ್ಟ್ ಆಗಿ ಹೇಳ್ತಾರೆ. ನಮಗೆ ಆಡಿಯನ್ಸ್ಗೆ ಹೇಗ್ ಅನಿಸ್ತೋ ಅದನ್ನೇ ಅವರು ರಜತ್ ಅವ್ರು ಹೇಳ್ತಾರೆ. ಏನಪ್ಪಾ ಅಂತ ಅಂದ್ರೆ ಮಂಜು ಎಲ್ಲೋ ಈ ಸ್ನೇಹ ಗೆಳೆತನ ಅನ್ಕೊಂಡು ಒಳಗಡೆಲೆ ಇದ್ಬಿಟ್ಟ ಈ ವಾರ. ಅವರು ಏನೋ ಅವರಿಬ್ರಲ್ಲಿ ಈಗೋ ಐತೇನೋ ಅದೆಲ್ಲ ಆಟಕ್ಕೆ ಎಫೆಕ್ಟ್ ಆಯ್ತು, ಅವ್ರ ಆಟದ ಎಫೆಕ್ಟ್ ಆಯ್ತು, ಅದೆಲ್ಲ ಒಂಥರ ಸಿಲ್ಲಿಯಾಗಿ ಕಾಣಿಸುತ್ತೆ ಅನ್ನೋ ರೀತಿಲಿ ಅವರು ಮಂಜಿಗೆ ಎಚ್ಚರಿಸಿದ್ದು ಚೆನ್ನಾಗಿತ್ತು ನನಗೆ. ಇನ್ನು ಚೈತ್ರ ಅವರು ಸಹ ಹೇಳ್ತಾರೆ ಯಾರೇ ಬೇರೆಯವ್ರು ಏನೇ ಕ್ಯಾಪ್ಟನ್ ಆದ್ರು ಅಲ್ಲಿ ಮಂಜಣ್ಣ ತನ್ನ ವಾದವನ್ನ ಮಂಡಿಸ್ತಿದ್ದ, ಇಲ್ಲಿ ಗೌತಮಿ ಕ್ಯಾಪ್ಟನ್ ಆಗಿರೋದ್ರಿಂದ ಎಲ್ಲೋ ಯಾಕೋ ಈ ವಾರ ಏನು ಅಷ್ಟು ಮಾಡ್ಲಿಲ್ಲ ಅನ್ನೋ ರೀತಿಲಿ ಅವರು ಸಹ ಡೈರೆಕ್ಟ್ ಆಗಿ ಹೇಳ್ತಾರೆ. ಇನ್ ಬೇರೆಯವ್ರೆಲ್ಲ ಅವ್ರಿಗೆ ಏನು ಅರ್ಥನೇ ಆಗಿರ್ಲಿಲ್ಲ ಅನ್ನೋ ಗೊತ್ತಿಲ್ಲ, ಅವ್ರು ಯಾವ ತರ ಬಿಗ್ ಬಾಸ್ ಒಳಗಡೆ ಆಟ ನೋಡ್ತಾ ಇದಾರೆ ಅನ್ನೋದೇ ನಂಗೆ ಡೌಟ್ ಆಗೋಯ್ತು. ಯಾಕೆ ಅಂದ್ರೆ ಸ್ವಲ್ಪ ಅವರು ರೀಸನ್ ಕೇಳಿದಾಗ ಇವ್ರು ಏನ್ ಅಬ್ಸರ್ವ್ ಮಾಡ್ತಿದ್ದಾರೆ, ಈಗ ಬೇರೆಯವರು ಆಟ ಯಾವ ತರ ಆಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮಂಜು ಮಾಡಿದ ಮೇಜರ್ ತಪ್ಪು ಇದು ಆಕ್ಚುಲಿ. ಅದು ಬರೀ ರಜತ್ ಮತ್ತೆ ಚೈತ್ರ ಮಾತ್ರ ಕಂಡಿದೆ, ಇನ್ ಬೇರೆಯವರಲ್ಲಿ ಸುಮ್ನೆ ಆಟಕ್ಕೆ ಸಂಬಂಧಪಟ್ಟಿದ್ದೇ ಹೇಳ್ತಿದ್ದಾರೆ. ಬಟ್ ಆಕ್ಚುಲಿ ನಮ್ಗೆ ವೀಕ್ಷಕರು ಕಂಡಿದ್ದನ್ನ ಹೇಳಿದ್ದು ನಿಜವಾಗ್ಲೂ ರಜತ್ ಮತ್ತೆ ಚೈತ್ರ ಅವರು ಅಂತ ನನಗನ್ನಿಸ್ತು. ಅವಾಗ ಮತ್ತೆ ಏನ್ ಮಾಡ್ತಾರೆ, ಗೌತಮಿ ಅವ್ರನ್ನ ಕೇಳ್ತಾರೆ ರೀಸನ್ ಏನು ಅಂತ. ಸೊ ಅವಾಗ ಏನ್ ಹೇಳ್ತಾರೆ ಗೌತಮಿ ಅವರು, ಅವ್ರಿಗೆ ಈಗ ಇದೇ ತರ ನನ್ನ ನಾಯಕತ್ವಕ್ಕೆ ಅದು ಅವ್ರದ್ದು ಎಫೆಕ್ಟ್ ಆಗ್ಬಾರ್ದಿತ್ತು, ಅದಕ್ಕೆ ನಾನು ಅವ್ರು ದೂರ ಇಟ್ಟಿದ್ದೆ. ಅವ್ರು ಯಾವಾಗ್ಲೂ ನಾನು ಆಡುವಾಗ್ಲೂ ನೋಡ್ತಾನೆ ಇದ್ರು ನನ್ನನ್ನ, ಹಾಗೂ ಎಷ್ಟೋ ಕಡೆ ಇವರಿಂದ ನನಗೆ ಕಿವಿಗೆ ಬೀಳ್ತಿತ್ತು ಇವರ ಮಾತುಗಳು. ಸೊ ಅದನ್ನೆಲ್ಲ ನಾನು ಅವ್ರ ಮೇಲೆ ಕೋಪದಿಂದನೇ ತೋರಿಸ್ಕೊಂಡಿದ್ದೆ, ಹಾಗೂ ನನಗೆ ಇವನ ಸ್ನೇಹ ಸಾಕಾಗಿತ್ತು ಅನ್ನೋ ರೀತಿಲೇ ಅವ್ರು ಹೇಳಿದ್ದು. ಮತ್ತೆ ನನ್ನ ಆಟಕ್ಕೆ ಈ ಸ್ನೇಹ ಒಂದು ತೊಂದರೆ ಆಗುತ್ತೆ ಅಂದ್ರೆ ನಾನು ಆ ಸ್ನೇಹನ ಕಟ್ ಮಾಡೋದಕ್ಕೂ ರೆಡಿ ಇದ್ದೆ ಅನ್ನೋ ರೀತಿಲಿ ಅವರು ಹೇಳ್ತಾರೆ. ಸೊ ಅವಾಗ ಒಂದು ನಿಜವಾಗ್ಲೂ ಹೇಳ್ತೀನಲ್ಲ, ಒಬ್ಬ ಸ್ವಾಭಿಮಾನ ಇರುವಂತ ಮನುಷ್ಯ ಆದವನು ಯಾರು ಇದೇ ಮಂಜ. ಗೌತಮಿ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದಾರೆ ಅವ್ರು ಆಟ ಆಡೋದಕ್ಕೆ. ನನ್ನ ಸ್ಟ್ಯಾಂಡ್ ಇದ್ಮೇಲೆ ನಾನು ಬೇರೆ ತರ ಇರ್ತೀನಿ ಅಂತ ಅವರು ತಗೋಬೇಕು ತಾನೆ. ಸೊ ಇಲ್ಲಿ ಮತ್ತೆ ಅವರು ಕೈ ಹತ್ಬಿಟ್ಟು ಸುಮ್ನೆ ಈ ಗೌತಮಿನ ವಹಿಸ್ಕೊಂಡು ಆಟ ಆಡ್ದೋ ಅನ್ನೋ ರೀತಿಲಿ ಯಾರ್ದು ತಪ್ಪಿಲ್ಲ, ನಮ್ದು ಗೌತಮಿದು ಏನು ತಪ್ಪಿಲ್ಲ ಅನ್ನೋ ರೀತಿಲಿ ಬರೀ ಆಟಕ್ಕೆ ಸಂಬಂಧಪಟ್ಟವಾಗೇನೆ ಆನ್ಸರ್ ಹೇಳ್ತಾರೆ. ಅಂದ್ರೆ ಆಟದಲ್ಲಿ ಹಿಂಗ್ ಆಯ್ತು ಈ ತರ ಆಯ್ತು ಅಂತ ಹೇಳ್ತಾರೆ. ಅವಾಗ ಸುದೀಪ್ ಅವರು ಡೈರೆಕ್ಟ್ ಆಗೇ ಬೈತಾರೆ, ನೀನು ಬರೀ ವಾರ ನೀನು ಒಂದು ದಿನ ಜೋಕರ್ ವೇಷ ಹಾಕೊಂಡಿದ್ದೆ ಈ ಒಂದು ದಿನ, ಬಟ್ ಆದ್ರೆ ಈ ವಾರ ನೀನ್ ಕಾಣ್ತಿದ್ದೆಲ್ಲ ಜೋಕರ್ ತರನೇ ಕಂಡೆ. ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವಾಗ್ಲೂ ಸಹ ನೀನ್ ಆನ್ಸರ್ ಕೊಟ್ಟಲ್ಲ, ಈಗ್ಲೂ ಸಹ ನೀನ್ ಜೋಕರ್ ಆಗಿ ಕಂಡೆ ಅಂತ ಹೇಳ್ತಾರೆ. ಸೊ ಅದ್ರಿಂದನೂ ನನಗೆ ಗೊತ್ತಾಗಲ್ಲ ಈ ಮಂಜುಗೆ ಅದ್ ಏನಕ್ಕೆ ಅಷ್ಟೊಂದು ಒಂದು ಗೌತಮಿ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೋ ಗೊತ್ತಿಲ್ಲ, ಆ ಸ್ನೇಹನೋ ಏನೋ ಗೊತ್ತಿಲ್ಲ ನನಗೆ. ಆ ಗೆಳೆಯ ಗೆಳತಿ ಅನ್ನೋ ವರ್ಣನ ದಯವಿಟ್ಟು ಕಟ್ ಮಾಡ್ಬಿಡ್ರಪ್ಪ. ನಿಜವಾಗ್ಲೂ ಹೆಂಗಾಗಿದೆ ಅಂದ್ರೆ
ಯಾರಾದ್ರೂ ಎಂತ ತುಂಬಾ ಇಂಪಾದ ವರ್ಡ್‌ಗಳು ಅಂದ್ರೆ ಗೆಳೆಯ, ಗೆಳತಿ ಅನ್ನೋದು ಇವ್ರಿಬ್ರು ಕೇಳಿ, ಕೇಳಿ, ಕೇಳಿ ನನ್ಗೆ ಆ ವರ್ಡ್‌ಗಳೇ ಬೇಡ ಅನ್ಸ್ಬಿಟ್ಟಿದೆ ಕೇಳೋದು. ಇಂಗ್ಲಿಷಲ್ಲಿ ಕೇಳಂಗ್ ಇಷ್ಟ ಆಗಿದೆ. ಫ್ರೆಂಡ್ ಅನ್ನೋ ವರ್ಡೇ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಕನ್ನಡದ ಗೆಳೆಯ, ಗೆಳತಿ ಅನ್ನೋ ವರ್ಡ್ ಇವ್ರಿಬ್ರು ಬಾಯಲ್ಲಿ ಬಂದು, ಬಂದು, ಬಂದು ಹೆಂಗಾಗಿದೆ ಅಂದ್ರೆ ನಮ್ಗೊಂಥರ ಇರಿಟೇಟ್ ಆಗಿದೆ ಅಂತಾನೆ ನನಗೂ ಅನ್ಸುತ್ತೆ. ನಿಮ್ಗೂ ಏನಾರ ಆ ಥರ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸೊ ಅವಾಗ ಸುದೀಪ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಇವ್ರು ಈ ತರ ಆನ್ಸರ್ ಮಾಡಿದ ತಕ್ಷಣ ಅವರು, "ನಲ್ಲಯ್ಯ ನಿನಗೆ ಇಷ್ಟೊತ್ತು ಕ್ಲಾಸ್ ತಗೊಂಡು, ಇಷ್ಟೊತ್ತು ಎಲ್ಲ ಹೇಳಿದ್ದೆ ನಿನ್ಗೆ ಅರ್ಥ ಆಗ್ಲಿಲ್ಲ. ನಾನ್ ಡೈರೆಕ್ಟ್ ಆಗೇ ಹೇಳ್ತೀನಿ ಕೇಳು" ಅಂತ ಹೇಳಿ ಅವರು, "ನೀನು ಆಟ ಆಡ್ತಾ ಇರೋದು ಗೌತಮಿಯನ್ನ ಮೆಚ್ಚೋ ತರ ಇದೆ" ಅಂತ ಡೈರೆಕ್ಟ್ ಆಗೇ ಹೇಳ್ತಾರೆ. ಅದಲ್ದನೆ ಅವರು ಇಡೀ ಮನೆಯವ್ರಿಗೂ ಹೇಳ್ತಾರೆ ಅವಾಗ ಎಚ್ಚರಿಕೆಯಿಂದ, "ನೀವು ನಿಮ್ಮ ಆಟಗಳನ್ನ ಆಡಿ. ಇಲ್ಲಿ ಫ್ರೆಂಡ್‌ಶಿಪ್ಪು, ಲವ್ವು, ಅದು ಇದು ಸ್ನೇಹ ಇದು ಎಲ್ಲ ಬದನೆಕಾಯಿ ಪುಸ್ತಕದ ಬದನೆಕಾಯಿ ಅನ್ನೋ ರೀತಿಲಿ ಎಷ್ಟಕ್ ಬೇಕೋ ಅಷ್ಟಕ್ ಮಾತ್ರ ಇಟ್ಕೊಳ್ಳಿ ಫ್ರೆಂಡ್‌ಶಿಪ್‌ನ. ಇಲ್ಲ ಅಂದ್ರೆ ನೀವು ಅವರಿಗೆ ಅವರ ದೀಪಕ್ಕೆ ನೀವು ಎಣ್ಣೆ ಹಾಕ್ತೀರಾ. ಅವ್ರು ಮುಂದೆ ಹೋಗ್ತಾರೆ. ನೀವು ಇಲ್ಲಿ ನನ್ನ ಹತ್ರಕ್ಕೆ ಬರ್ತೀರಾ ಇಲ್ಲಿಗೆ ಅಂದ್ರೆ ಎಲಿಮಿನೇಟ್ ಆಗಿ ಬರ್ತೀರಾ ಅಂತ ಹೇಳ್ತಾರೆ. ನನಗನ್ಸುತ್ತೆ ಆಯ್ತಾ, ಈ ವಾರ ಏನಾರ ಶಿಶಿರ್ ಹೋಗ್ತಾರೆ ಅಂತ ನನ್ನ ಭಾವನೆ. ನನ್ನ ಒಂದು ಗಟ್ ಫೀಲಿಂಗ್ ಏನಂದ್ರೆ ಶಿಶಿರೇ ಹೊರಗಡೆ ಹೋಗೋದು ಅಂತ ಅನ್ಕೊಂಡಿದೀನಿ ನಾನು. ನೋಡ್ಬೇಕು ಬೇರೆ ಸ್ವಲ್ಪ ಚೇಂಜಸ್ ಆದ್ರೂ ಆಗ್ಬೋದು. ಬಟ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಆದ್ರೂ ಆಗ್ಬೋದು. ಈಗ ಶಿಶಿರ್ಗಿದೆಯಲ್ಲ ಪರಿಸ್ಥಿತಿ, ಅದೇ ಪರಿಸ್ಥಿತಿ ಮಂಜು ಎಚ್ಚೆತ್ಕೊಳ್ಳಿಲ್ಲ ಈ ವಾರನೇ ಅಂತ ಅಂದ್ರೆ ಅವನಿಗೂ ಬರುತ್ತೆ. ಕಾರಣ ಇಷ್ಟೇ, ನೀವೇ ನೋಡಿ ಶಿಶಿರ್ ಅವ್ರ ಗ್ರಾಫ್ ಮೊದ್ಲೆಂಗಿತ್ತು, ಐಶ್ವರ್ಯನ ಅವನು ಸಪೋರ್ಟ್ ಮಾಡ್ಕೊಂಡ್ ಬರಕ್ ಹೋಗಿ ಇವತ್ತು ಈ ಪ್ಲೇಸ್ ಅಲ್ಲಿ ಇರೋದು. ಇದೇ ಪರಿಸ್ಥಿತಿ ಇವಾಗ ಮಂಜುಗೂ ಸಹ. ಈಗ ಗೌತಮಿ ಹಿಂಗೆ ಸಪೋರ್ಟ್ ಮಾಡ್ಕೊ ಹೋದ್ರೆ ಅವನ ಆಟ ಮತ್ತೆ ಈಗ ಡೌನ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ಗೌತಮಿ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಳೆ. ಗೌತಮಿಗೆ ಇಷ್ಟು ದಿನ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ ಅನ್ಕೊಳ್ತೀನಿ, ನನ್ ಭಾವನೆ. ಅವ್ರಿಗೆ ಮಂಜುವಿನ ಒಂದು ಸಹಾಯ ಬೇಕಿತ್ತು. ಅದು ಸ್ನೇಹನೋ ಏನೋ ಒಂದು ಸಹಾಯ ತಗೊಂಡ್ರು ಅವರು. ಸೊ ಅವ್ರಿಗೆ ಯಾವಾಗ ಕ್ಯಾಪ್ಟನ್ ಆದ್ರು ಅವರು, ಅಲ್ಲಿಂದ ಅವರು ಟೇಕ್ ಆಫ್ ತಗೊಂಡಿದ್ದಾರೆ. ಅವರು ತಮ್ಮ ಆಟವನ್ನ ಚೇಂಜ್ ಮಾಡ್ಕೋಬೇಕು ಅಂತ ಈಗ ಚೇಂಜ್ ಮಾಡ್ಕೊಂಡಿದ್ದಾರೆ. ನನಗನ್ಸಿದಂಗೆ ಗೌತಮಿ ಅವರು ವೆರಿ ಕ್ಲಿಯರ್ ಇದ್ದಾರೆ. ಅವರು ಏನೇ ಇದ್ರು ಬರೀ ಮನೆ ಒಳಗೆ ಆಟಕ್ಕಷ್ಟೇನೆ ಫ್ರೆಂಡ್ಶಿಪ್ಗಳು ಅಷ್ಟೇ. ಆದ್ರೂ ಇವರು ಮಾತುಗಳು ಅಷ್ಟೇ ಗೆಳೆಯ ಗೆಳೆಯ ಅನ್ನೋದೇ ವಿನಃ ಅವ್ರು ಯಾವ ಇದು ಇಲ್ಲ. ಮಂಜುಗೆ ಏನ್ ಫೇವರ್ ಮಾಡೋದಲ್ಲ, ಅವೆಲ್ಲ ಸುಳ್ಳುವೇ ಸುಳ್ಳು. ಆ ಗೆಳೆತನದಲ್ಲಿ ಮಂಜುಗೆ ಒಂದೇ 1% ಸಹ ಹೆಲ್ಪ್ ಇಲ್ಲ ಅದರಲ್ಲಿ. ಆದ್ರೆ ಇದೇ ಮಂಜು ಗೌತಮಿಗೆ ಅರ್ಹತೆ ಇಲ್ಲದೆ ಇದ್ರೂ ಸಹ ಎಷ್ಟೋ ಸರಿ ಅವರಿಗೆ ಉತ್ತಮ ಕೊಟ್ಟಿದ್ದಾನೆ. ಸುಮ್ನೆ ಅವ್ರಿಗೆ ಎಷ್ಟು ಫೇವರ್ ಮಾಡ್ಬೇಕೋ ಅಷ್ಟು ಮಾಡ್ಕೊಂಡು ಬಂದಿದ್ದಾನೆ. ಇಷ್ಟು ಥ್ರೂ ಔಟ್ ನೀವು ಇಷ್ಟು ಎಪಿಸೋಡ್ಗಳು ನೀವು ನೋಡಿದ್ರೆ ನಿಮ್ಗೆ ಅದು ಗಮನಕ್ಕೆ ಬರುತ್ತೆ ಇಲ್ಲಿ. ಸೊ ಇದೇನಾಗುತ್ತೆ, ಇದು ಈ ತರ ಮಾಡ್ಕೊಂಡ್ ಬಂದಾಗ ಮಂಜು ಸಪೋರ್ಟ್ ಮಾಡ್ಕೊಂಡೇ ಬಂದಾಗ ಹೊರಗಡೆ ಜನಗಳಿಗೆ ಅದು ಬೇರೆ ತರ ಕಾಣುತ್ತೆ. ಹೆಂಗೆ ಅಂದ್ರೆ ಇಷ್ಟು ದಿನ ಶಿಶಿರ್ ಐಶ್ವರ್ಯ ಏನ್ ಮಾಡ್ಕೊಂಡ್ ಬಂದ, ಐಶ್ವರ್ಯ ಮೇಲ್ ಬರ್ತಿದ್ದಾಳೆ. ಶಿಶಿರ್ ಡೌನ್ ಆಗೋದ. ಈಗೇನಾಗಿದೆ ಇವಾಗ, ಶಿವನು ಗೌತಮಿಗೆ ಸಪೋರ್ಟ್ ಮಾಡ್ಕೊಂಡೇ ಬರ್ತಿದ್ದ. ಯಾರು ಮಂಜು ಏನೇ ಆದ್ರೂ ಬೇರೆಯವ್ರನ್ನೆಲ್ಲ ಎದುರಾಕೊಂಡು ಸಪೋರ್ಟ್ ಮಾಡೋ ಅಷ್ಟು ಒಂದು ಛಲ ಇವನಿಗಿತ್ತು. ಏನೋ ನನ್ನ ಗೆಳತಿ ಗೆಳತಿ ಅಂತ. ಅದೇನಾಗುತ್ತೆ ಇವಾಗ ಅಂತ ಅಂದ್ರೆ, ಈಗ ಗೌತಮಿ ಟೇಕ್ ಆಫ್ ಆಗ್ಬಿಟ್ಟಿದ್ದಾರೆ. ನೀನ್ ಇನ್ನೂ ಗೌತಮಿಗೆ ಸಪೋರ್ಟ್ ಮಾಡ್ತಾ ನಿಂತ್ಕೊಂಡ್ರೆ ನೀನ್ ಸಪೋರ್ಟ್ ಕ್ಯಾರೆಕ್ಟರ್ ಅಲ್ಲೇ ನಿಂತ್ಕೋಬೇಕಾಗುತ್ತೆ. ನೀನ್ ಅವಾಗ ಹೊರಗಡೆ ಬರ್ಬೇಕಾಗುತ್ತೆ. ಗೌತಮಿ ಆಲ್ರೆಡಿ ಅವ್ರು ಟೇಕ್ ಆಫ್ ಆಗಿದ್ದಾರೆ. ಈಗ ಅವರು ಮೇಲೆ ಹೋಗ್ತಾರೆ, ಈ ಕಡೆ ಐಶ್ವರ್ಯನು ಮೇಲೆ ಹೋಗ್ತಾರೆ. ನೀನ್ ಮಂಜು ನೀ ಕೆಳಗಡೆ ಬಪ್ಪ, ಶಿಶಿರು ನೀನು ಮನೆಗೆ ಬಪ್ಪ ಇವಾಗ. ಈ ತರ ಆಗುತ್ತಾ. ಇನ್ನೊಂದ್ 2-3 ವಾರ ನೀವು ಇದೇ ತರ ಆಡಿದ್ರೆ, ಮಂಜು ಇದೇ ತರ ಗೌತಮಿ ಹಿಂದೆ ಬಕೆಟ್ ಇಟ್ಕೊಂಡು ಒಡ್ಡಾಡಿದ್ರೆ, ಸೀರೆ ಇಟ್ಕೊಂಡು ಒಡ್ಡಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ 3ನೇ ವೀಕಿಗೆ ಇವನು ಹೊರಗಡೆ ಬರ್ತಾನೆ ಮಂಜು. ಈ ತರ ಆಗ್ಬಾರ್ದು ಅಂತಾನೆ ಸುದೀಪ್ ಅವರು ಇವತ್ತು ಡೈರೆಕ್ಟ್ ಆಗಿ ಹೇಳಿದ್ರು ಮಂಜುಗೆ. ಇಡೀ ಮನೆಗೂ ಸಹ ಇದನ್ನೇ ಎಚ್ಚರಿಸಿದ್ದಾರೆ. ನೋಡ್ಬೇಕು ಯಾವ ತರ ತಿದ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಇದೆಲ್ಲ ಆದ್ಮೇಲೆ, ಈ ಕ್ಲಾಸ್ ಆದ್ಮೇಲೆ ಒಂದು ಆಕ್ಟಿವಿಟಿ ನಡೆಸ್ತಾರೆ. ಒಂದು ಆಕ್ಟಿವಿಟಿ ನಡೆಸ್ತಾರೆ. ಏನಪ್ಪಾ ಅಂದ್ರೆ ಎಲ್ಲಾರ್ಗು ಒಂದೊಂದು ಎಕ್ಸ್ರೇ ರಿಪೋರ್ಟ್ ಕೊಡೋದು. ಅಂದ್ರೆ ಎರಡು ತಲೆಯಲ್ಲಿ ತಲೆ ಖಾಲಿ ಇರೋದು, ತಲೆಯಲ್ಲಿ ತುಂಬಾ ಕಸಗಳನ್ನ ಇಟ್ಕೊಂಡಿರೋದು, ಏನೋ ಆ ತರ ಒಂದು ಬೆನ್ನು ಮೂಳೆ ಇಲ್ದಿರೋದು, ಇನ್ನು 2 ನಾಲಿಗೆ ಇರೋರು, ಹೊಟ್ಟೆ ಉರಿಯೋರು. ಈ ತರ ಒಂದೊಂದು ಎಕ್ಸ್ರೇ ರಿಪೋರ್ಟ್ಗಳನ್ನ ಕೊಡಬೇಕು ಪ್ಲೇಯರ್ಸ್ಗಳಿಗೆ ಅನ್ಸುತ್ತೆ. ನನಗೇನ್ ಅನ್ಸುತ್ತೆ ಅಂದ್ರೆ, ಅಲ್ಲಿ ಬರ್ದಿರೋ ಪದ ಸಣ್ಣಕ್ಕಿತ್ತು, ಕನ್ನಡ ಪದ. ಎಕ್ಸ್ರೇ ರಿಪೋರ್ಟೇ ಸ್ವಲ್ಪ ದೊಡ್ಡಗಿತ್ತಲ್ಲ. ಏನೋ ಒಂದ್ ರೀತಿಲಿ ಅಷ್ಟೊಂದು ನನಗೆ ಅಷ್ಟೊಂದು ಅಟ್ಯಾಚ್ ಆಗ್ಲಿಲ್ಲ ಅದು. ಒಂದ್ ರೀತಿಲಿ ಅಷ್ಟೊಂದು ಕೋಪನು ಬರೋ ತರನು ಸಹ ಒಂದು ಇವರಿಗೆ ಕಂಟೆಸ್ಟೆಂಟ್ಗಳಿಗೂ ಅನಿಸ್ತಿರ್ಲಿಲ್ಲ. ಕೆಲವರು ತಮಾಷೆಗೆ ತಗೊಂಡ್ರು ಅಂತ ಅನಿಸ್ತು ನನಗೆ. ಅಷ್ಟೊಂದು ವರ್ಡ್ಗಳು ಅಷ್ಟೊಂದು ಸೀರಿಯಸ್ ಆಗಿರ್ಲಿಲ್ಲ ಅಂತ ಅನಿಸಿತು. ಮೋಸ್ಟ್ಲಿ ಅವರು ಎಕ್ಸ್ರೇ ರಿಪೋರ್ಟ್ಗಳೆಲ್ಲ ಯೂಸ್ ಮಾಡದೆ ಮೋಸ್ಟ್ಲಿ ಜಸ್ಟ್ ಒಂದು ಬೋರ್ಡ್ ಅನ್ನ ಕನ್ನಡ ಅಕ್ಷರದಲ್ಲೇ ದೊಡ್ಡದಾಗಿ ಬರ್ದಿದ್ರೆ ಅದು ಇನ್ನೂ ತುಂಬಾ ಎಫೆಕ್ಟಿವ್ ಆಗಿ ಕಾಣ್ತಿತ್ತು ಅಂತ ನನಗೆ ಅನಿಸ್ತು ನನಗೆ. ಬಟ್ ಓಕೆ, ಬಟ್ ಒಂದ್ ರೀತಿಲಿ ಯಾವುದೇ ಒಂದು ರೀತಿ ಗಲಾಟೆ ಇಲ್ದಾನೆ ಆ ಟಾಸ್ಕ್ ಮುಗಿಯುತ್ತೆ.
ಕೆಲವ್ರು ಮಾತ್ರ ಹೊಟ್ಟೆ ಉರ್ಕೊಂಡ್ರು ಅಷ್ಟೇ. ಬಟ್ ಇನ್ನೆಲ್ಲರೂ ಏನು ಅಷ್ಟೊಂದೇನು ಎಫೆಕ್ಟ್ ಆಗಲಿಲ್ಲ ಎಲ್ರಿಗೂ ಅಂತ ನಾನು ಅನ್ಕೊಂಡೆ. ಸೊ ಇನ್ನು ಇದೆಲ್ಲ ಆದ್ಮೇಲೆ ಅವರು ಕೊನೆಯ ಒಂದು ಫೈಟ್ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೋ ಏನಾಗುತ್ತೆ ಅಂತ, ಅದನ್ನ ಲಾಸ್ಟಿಗೆ ತಗೊಳ್ತಾರೆ ಅವರು. ಅದೇ ರಜತ್ ಮತ್ತೆ ಧನರಾಜ್ ಅವ್ರ ಫೈಟು. ಸೊ ನನಗೆ ಈ ಫೈಟಿನ ಡಿಸ್ಕಷನ್ ಹೇಗಿತ್ತು ಅಂತ ಅಂದ್ರೆ, ನನಗೆ ಇದು ಇಬ್ರಿಗೂ ಒಂದು ಬುದ್ಧಿ ಮಾತು ಹೇಳಿದ್ರು ಅಂತ ಅಷ್ಟೇ ವಿನಃ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅವ್ರು ವಾದ ಮಾಡಕ್ ಹೋಗ್ಲಿಲ್ಲ. ನನಗೆ ಗೊತ್ತಿತ್ತು ಇಬ್ರಿಗೂ ಕ್ಲಾಸ್ ತಗೋತಾರೆ ಅಂತ. ಸೊ ಅದೇ ತರ ಇಬ್ರಿಗೂ ಸಹ ನೀವು ವರ್ಡ್ಗಳನ್ನ ಕೇರ್ಫುಲ್ ಆಗಿ ಮಾತಾಡಿ ಅಂತ ಅಂದ್ರು. ನೀನು ಆ ತರ ಕೆನ್ನೆ ಎಲ್ಲ ಮುಟ್ಟಿದ್ದೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಧನರಾಜ್ ಅವರು ಹೇಳ್ತಾರೆ, ಇವರು ರಜತ್ ಅವರು ಇನ್ನು ಆ ತರ ಎಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಒಂದ್ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಇಬ್ರಿಗೂ ಬುದ್ಧಿವಾದನಲ್ಲೇ ಮುಗಿಸ್ಬಿಟ್ರು ಅಂತ ನನ್ಗನ್ಸ್ತು. ಸೊ ಇಲ್ಲಿ ನಾನು ಒಂದ್ ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದ್ರೆ, ಇಲ್ಲಿ ರಜತ್ ಅವರು ಈಗ ಬಂದಿದ್ದಾರೆ. ರಜತ್ ಅವರಿಗೆ ಅಷ್ಟು ಬೇಗನೆ ಅವರು ಈ ತಪ್ಪಿಗೂ ಸಹ ಅಷ್ಟು ಬೇಗನೆ ಆಗಿ ಕ್ಲಾಸ್ ತಗೊಳ್ಳಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಕಾರಣ ಇಷ್ಟೇ, ರಜತ್ ಅವರ ಅವಶ್ಯಕತೆ ಬಿಗ್ ಬಾಸ್ಗೆ ಸದ್ಯಕ್ಕಿದೆ ಇವಾಗ. ಈಗಲೇ ಅವ್ರನ್ನ ತಣ್ಣಗೆ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಆಮೇಲೆ ರಜತ್ ಅವ್ರ ಹತ್ರ ಸ್ವಲ್ಪ ಕಂಟೆಂಟು ಇದೆ, ಬೇರೆ ಕಂಟೆಂಟ್ಗಳು ಇದೆ. ಸುಮ್ಮನೆ ಹೇಳೋದಲ್ಲ, ಅದು ಬಿಗ್ ಬಾಸ್ಗೆ ಬೇಕಾಗಿರೋ ಎಲಿಮೆಂಟ್ ಕೊಡುವಂತಹ ಕಂಟೆಂಟು ರಜತ್ ಹತ್ರ ಇದೆ. ಸೊ ಹಾಗಾಗಿ ರಜತ್ ಅವ್ರನ್ನ ಅವ್ರು ಇಷ್ಟು ಬೇಗ ಕುಗ್ಸೋದಕ್ಕೆ ಹೋಗಲ್ಲ ಅಂತ ನಾನು ಮೊದಲೇ ಅನ್ಕೊಂಡಿದ್ದೆ ಅದು ಆಕ್ಚುಲಿ. ಅದೇ ರೀತಿ ಸುದೀಪ್ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ರಜತ್ ಅವ್ರಿಗೆ ಹೇಳ್ತಾರೆ ನೀವು ಇನ್ನೂ ಜನಗಳಿಗೆ ಹತ್ರ ಆಗಿ ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಹಾಗೂ ಧನರಾಜ್ ಅವ್ರಿಗೆ ನೀವು ಫೇಮಸ್ ಆಗಿರೋದಕ್ಕೆ ಅದನ್ನ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಧನರಾಜ್ ಫೇಮಸ್ ಆಗಿರೋದು ಏನಕ್ಕೆ, ಅವರು ಕಾಮಿಡಿಗೆ ಹೊರಗಡೆ ಫೇಮಸ್ ಆಗಿರೋದು. ಬಟ್ ಏನಪ್ಪಾ ಅಂದ್ರೆ ಧನರಾಜ್ ಇಂದ ಅಷ್ಟೊಂದು ಕಾಮಿಡಿ ಬಂದೇ ಇಲ್ಲ. ಸೊ ಮತ್ತೆ ಧನರಾಜ್ ಅವ್ರಿಗೆ ಅವ್ರು ಹೇಳುವಾಗ ಹೇಳ್ತಾರೆ, ಬೇರೆಯವರ ಮಾತುಗಳಿಂದ ಇದಾಗ್ಬಿಟ್ಟು ನೀವು ಆತರ ಎಲ್ಲ ಮಾತಾಡಕ್ ಹೋಗ್ಬೇಡಿ ಅಂತಾನು ಹೇಳ್ತಾರೆ. ಕಾರಣ ಇಷ್ಟೇ, ಅಲ್ಲಿ ಚೈತ್ರ ಅವರಿಗೂ ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳ್ದಂಗಿತ್ತು. ಚೈತ್ರ ಅವರು ಮಾತನ್ನ ಹೇಳ್ಕೊಟ್ಟಿರ್ತಾರೆ, ನೀನು ಒಂದಿನ ಆದ್ರೂ ಹುಲಿ ಆಗಿರು ಹಾಗೆ ಹೀಗೆ ಅಂತ. ಸೊ ಅದೆಲ್ಲನೂ ಸಹ ನೆನಪಿಸಂಗಿತ್ತು ನನಗೆ, ಸುದೀಪ್ ಅವರು ಇವ್ರಿಗೂ ಹೇಳ್ತಿದ್ದಾರೆ ಅಂತ. ಓವರ್ ಆಲ್ ಏನಪ್ಪಾ ಅಂದ್ರೆ ಇದೊಂದು ಕ್ಲಾಸ್ ತರ ಇರಲಿಲ್ಲ, ಒಂದು ಬುದ್ಧಿ ಮಾತಲ್ಲೇ ಇದನ್ನ ಮುಗಿಸ್ತಾರೆ. ಇಬ್ರು ಸಹ ಹಗ್ ಮಾಡಿರ್ತಾರೆ. ಅದ್ರ ಜೊತೆಗೆ ಅವರು ಹನುಮಂತ ಹೇಳಿದ ಒಂದು ಮಾತನ್ನ ನೆನಪಿಸ್ಕೊಳ್ತಾರೆ. ನಾನು ಸಹ ನೆನ್ನೆ ಹೇಳಿದ್ದೆ, ಹನುಮಂತ ಹೇಳಿರ್ತಾನೆ ಅಂತ ಅಂದ್ರೆ ಇವ್ರು ಹೊಡೆದ್ಬಿಟ್ಟು ಏನೋ ಹೋಗ್ಬಿಡ್ತಾರೆ. ಆಗ ಬಿಗ್ ಬಾಸ್ ಇವ್ರನ್ನ ಕಳಿಸ್ತಾರೆ, ಇವ್ನು ಏಟಾದವನು ಇವ್ನು ನೋವು ತಿನ್ಕೊಂಡಿರ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹನುಮಂತನ ಅವರು ಪ್ರೈಸ್ ಮಾಡ್ತಾರೆ, ಆತರ ಮಾತಾಡಿದ್ದು ಸರಿಯಾಗಿತ್ತು ಅಂತ. ಸೊ ಇದನ್ನೆಲ್ಲ ಹೇಳ್ಬಿಟ್ಟು ಅವರು ಈ ತರ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು, ಸೊ ಈಗ ನಾನು ಒಂದು ಶಿಕ್ಷೆ ಕೊಡ್ತೀನಿ ಇವ್ರಿಬ್ರಿಗೂ ಅಂತ ಹೇಳ್ಬಿಟ್ಟು ಇವಾಗ ಒಂದು ಕಬ್ಬಿಣದ ಒಂದು ಕೇಜನ್ನ ತರಿಸ್ಬಿಟ್ಟು ಅದ್ರೊಳಗಡೆ ಈಗ ರಜತ್ನ ನಿಲ್ಸಿದ್ದಾರೆ. ಸೊ ರಜತ್ ಎಲ್ಲೇ ಹೋಗ್ಬೇಕು ಅಂದ್ರು ಧನರಾಜ್ ಅವರು ಆ ಕೇಜನ್ನ ಎಳ್ಕೊಂಡು ಹೋಗ್ಬೇಕು. ಇವಾಗ ಎಲ್ಲಿಗೆ ಹೋದ್ರು ಆ ಕೇಜನ್ನ ಎಳ್ಕೊಂಡು ಹೋಗ್ಬೇಕು. ಸೊ ಇದೊಂಥರ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನನ್ಗನ್ಸಿದ್ ಏನಪ್ಪಾ ಅಂದ್ರೆ, ಇದು ಆ ರಜತ್ಗಿರೋ ಒಂದು ಕ್ರಿಯೇಟಿವಿಟಿಗೆ ಒಂದು ಕಾಮಿಡಿಯನ್ನ ಮಾಡ್ಲಿ ಅನ್ನೋ ರೀತಿಯಲ್ಲಿ ಅದನ್ನ ಕೊಟ್ಟಿರ್ಬೋದು. ಎಸ್, ರಜತ್ಗೆ ಕೇಪಬಲ್ ಇದೆ, ಅವ್ನು ಕಾಮಿಡಿ ಮಾಡೋದ್ರಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ. ಸೊ ಮೋಸ್ಟ್ಲಿ ಧನರಾಜು ಮತ್ತೆ ರಜತ್ ಅವರಿಂದ ಸ್ವಲ್ಪ ಕಾಮಿಡಿ ನಿರೀಕ್ಷೆ ಮಾಡ್ಬೋದು ನೆಕ್ಸ್ಟ್ ವೀಕ್ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಅವರಿಬ್ರು ಏನ್ ಮಾಡ್ತಾರೆ ಅಂತ. ಸೊ ಇನ್ನು ಈ ವಾರ ನಾಮಿನೇಟ್ ಆಗಿರೋರಲ್ಲಿ ಇಬ್ರನ್ನ ಸೇವ್ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಸೇವ್ ಮಾಡೋದು ಹನುಮಂತನ, ಎರಡನೇದಾಗಿ ತ್ರಿವಿಕ್ರಮ್ನ ಸೇವ್ ಮಾಡ್ತಾರೆ. ಇನ್ನು ನಾಳೆದ ಆಲ್ರೆಡಿ ಪ್ರೋಮೋ ರಿಲೀಸ್ ಆಗಿದೆ. ಆ ಪ್ರೋಮೋದಲ್ಲಿ ಪಂಚಿಂಗ್ ಬ್ಯಾಗ್ ಇಟ್ಕೊಂಡು ಯಾರಿಗೆ ಇಷ್ಟ ಇಲ್ಲೋ ಅವ್ರಿಗೆ ಹೊಡೆಯೋದು ಅಂತ. ಸೊ ಮೋಸ್ಟ್ಲಿ ಮೋಕ್ಷಿತಾ ಅಂಡ್ ಗ್ಯಾಂಗ್ ಅವರೆಲ್ಲ ಮಂಜು ಹೊಡಿತಾ ಇರೋದು ಕಾಣುತ್ತೆ. ಸೊ ಮಂಜು ಶಿಶಿರ್ ಅವ್ರು ಹೊಡಿತಾ ಇರೋದು ಕಾಣುತ್ತೆ. ಹನುಮಂತ ಮತ್ತೆ ಧನರಾಜ್ ಅವರು ರಜತ್ ಅವ್ರು ಹೊಡಿತಾ ಇರೋದು ಕಾಣುತ್ತೆ. ಸೊ ಇದೆಲ್ಲ ಒಂದು ಫನ್ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ. ಇಲ್ಲ ಒಂದು ಬೆಂಕಿ ಹಚ್ಚೋ ಕಾರ್ಯಕ್ರಮನೂ ಇರ್ಬೋದು ಇದು. ಬಿಗ್ ಬಾಸ್ ಕಡೆಯಿಂದ ಬೆಂಕಿ ಹಚ್ಚೋ ಕಾರ್ಯಕ್ರಮ ಅಂತಾನು ನಾನು ಅನ್ಕೊಂಡಿದ್ದೀನಿ ಇದನ್ನ. ಸೊ ನೋಡೋಣ, ನಾಳೆ ಇನ್ನು ಕೆಲವೊಂದು ಕ್ಲಾಸ್ಗಳು ಬಾಕಿ ಇದೆ. ಅದ್ರಕ್ಕೂ ಏನಾದ್ರು ಕೈ ಹಾಕ್ತಾರಾ, ಇಲ್ಲ ಹೆಸರು ಎಲ್ಲ ಕ್ವಶನ್ಸ್ಗಳು ಬರುತ್ತಾ ಅಂತ ಕುತೂಹಲದಲ್ಲಿದ್ದೀನಿ. ಮತ್ತೆ ನಾಳೆ ಯಾರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನೋದು ಸಹ ಒಂದು ಕುತೂಹಲ ಇದೆ. ಲೆಕ್ಕದ ಪ್ರಕಾರ ನೋಡಿದ್ರೆ ಅದು ಶಿಶಿರೇ ಹೋಗ್ಬೇಕು. ಒಂದು ನ್ಯಾಯ ಸಿಗ್ಬೇಕು ಅಂದ್ರೆ ಶಿಶಿರ್ ಹೋದ್ರೇನೆ ಆ ಒಂದು ತ್ರಿವಿಕ್ರಮ ಒಂದು ಕ್ವಶನ್ ಕೇಳಿದ್ದಕ್ಕೆ ಎಲ್ಲದಕ್ಕೂ ಬಿಗ್ ಬಾಸ್ ಕಡೆಯಿಂದ ಒಂದು ಆನ್ಸರ್ ಅಂತ ಅನ್ಕೊಳ್ತೀನಿ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.